ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೊರಟಗೆರೆಯಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಪಟ್ಟಣದ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ವೈಕುಂಠ ದ್ವಾರ ನಿರ್ಮಿಸಲಾಗಿತ್ತು. ವೈಕುಂಠ ದ್ವಾರದ ಮುಖೇನ ಪ್ರವೇಶಿಸಿ ಶ್ರೀಕೋಟೆ ವೆಂಕಟರಮಣ ಸ್ವಾಮಿ ದರ್ಶನವನ್ನ ಭಕ್ತಾದಿಗಳು ಪಡೆದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬರುವ ಭಕ್ತಾದಿಗಳಿಗೆ ವಿಶೇಷವಾಗಿ 6,000 ಲಡ್ಡು ಪ್ರಸಾದವನ್ನ ನೀಡಲಾಯಿತು. ಕೊರಟಗೆರೆಯ ರಾಮ ಸ್ಟೋರ್ ಮಾಲೀಕರು ಹಾಗೂ ಕುಟುಂಬಸ್ಥರು ಈ ಕಾರ್ಯವನ್ನು ಮಾಡಿದ್ದು, ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಯಾವ ರೀತಿ ವೈಕುಂಠ ದ್ವಾರ ಇರುತ್ತದೆಯೋ ಅದೇ ರೀತಿ ಇಲ್ಲಿಯೂ ಕೂಡ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿ ಹೋಗಲು ಸಾಧ್ಯವಾಗದ ಭಕ್ತಾದಿಗಳು ಇಲ್ಲಿಯೇ ಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುವಂತೆ ವೆಂಕಟರಮಣ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದ್ರು. ಇನ್ನು ವೆಂಕಟೇಶ್ವರನ ದರ್ಶನ ಪಡೆದು ಹೊರಬರುವ ಭಕ್ತಾದಿಗಳಿಗೆ ವಿಶೇಷ ಲಡ್ಡು ಪ್ರಸಾದ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ಕೊರಟಗೆರೆ ಪಟ್ಟಣ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು, ಮುಖಂಡರು, ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಕೊರಟಗೆರೆ ವೆಂಕಟರಮಣ ಸ್ವಾಮಿ, ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ನಡೆದಂಥ ಕಾರ್ಯಕ್ರಮ ಬೆಳಿಗ್ಗೆ 5 ಗಂಟೆಯಿಂದ ಈ ಕಾರ್ಯಕ್ರಮ ಜರುಗಿದೆ. ರಾತ್ರಿ 9 ಗಂಟೆ ತನಕ ನಡೆಯುತ್ತೆ. ಹಾಗೆ ಈ ದಿನ ವಿಶೇಷತೆಯಾಗಿ ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಹಾಗಾಗಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಇಂದಿನ ದಿನ ನಾವು ಏನೇ ಮಾಡೋದು, ಪಾಪ ಪುಣ್ಯ ಏನೇ ಇರ್ಬೋದು, ಅದಕ್ಕೆ ಎಲ್ಲೋ ಒಂದು ಕಡೆ ಮುಕ್ತಿಯನ್ನು ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಈ ವೈಕುಂಠ ಏಕಾದಶಿಯ ಮಹಿಮೆ ನಡೆಯುತ್ತೆ. ಇವತ್ತಿನ ಉಪವಾಸ ಇರೋದ್ರಿಂದ ಪ್ರತಿಯೊಬ್ಬರು ಭಕ್ತರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ. ಹಾಗಾಗಿ ವೈಕುಂಠ ಏಕಾದಶಿ ಪ್ರತಿಯೊಂದು ಭಾಳ ಒಂದು ನಿಮಗೆ ಯೂನಿವರ್ಸಲಿ ಅಂತಲೇ ಹೇಳ್ಬೋದು. ಇದಕ್ಕೆ ಇದರದೇ ಆದಂಥ ಭಾಳ ಮಹತ್ವ ಇದೆ. ಉಪವಾಸ ಇರಬೇಕು. ಉಪವಾಸದ ಜೊತೆಗೆ ಸಾಧ್ಯವಾದಷ್ಟು ಭಕ್ತಿಗಳನ್ನು ತೋರಿಸ್ಬೇಕು. ನಾವು ದರ್ಶನ ಪಡ್ಕೋಬೇಕು, ಪ್ರಸಾದವನ್ನು ಪಡೆದುಕೊಳ್ಬೇಕು. ವೈಕುಂಠ ದ್ವಾರದ ವಿಶೇಷ ಸಪ್ತದ್ವಾರಗಳು ಅಂತ ಹೇಳ್ತಾರೆ. ವೈಕುಂಠ ಏಕಾದಶಿ ಬರಲು ಸಪ್ತದ್ವಾರಗಳು ಅಂತ ಹೇಳ್ತಾರೆ. ಅಂದರೆ ಒಂದೊಂದು ದ್ವಾರಗಳಲ್ಲೂ ಕೂಡ ನೀವು ಪಾಸಾದಾಗ
ನಿಮಗೆ ಒಂದೊಂದು ರೀತಿಯಾದ ಪಾಪಗಳನ್ನು, ಒಂದು ಕರ್ಮಗಳನ್ನು ಕರೆಯುವಂಥ ಬಾಗಿಲುಗಳಂತ ಹೇಳ್ತಾರೆ. ಅದಕ್ಕೆ ಪಾಪ ಪುಣ್ಯ ಅಂತ ಒಂದು ಏನು ಏಳು ಬರುತ್ತೆ ನಿಮಗೆ, ಅದನ್ನು ಕಳೆದುಕೊಂಡು ನಾವು ಪಾಸ್ ಆಗೋದು ಸಿಗೋಂಥದ್ದೇ ಶ್ರೀಮನ್ ನಾರಾಯಣ ಅಂದರೆ ಶ್ರೀನಿವಾಸ ಅಂತ ಹೇಳ್ತಾರೆ. ಹಾಗಾಗಿ ಆ ದ್ವಾರಗಳನ್ನ ಪಾಸಾಗಿ ಅವರ ಮೂಲಕ ನಾವು ಹೋಗೋದ್ರಿಂದ ನಾವು ಇನ್ನು ಮಾಡಿದಂಥ ಏನೇ ಪಾಪ ಪುಣ್ಯಗಳನ್ನು ಕರಗಿ ನಾವು ಸ್ವರ್ಗಕ್ಕೆ ಸೇರ್ತೇವೆ ಅನ್ನೋ ಒಂದು ವಿಶೇಷತೆ ಈ ದಿನದ್ದು ಇರುತ್ತೆ. ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ವೈಕುಂಠ ಏಕಾದಶಿ ಎಂಥ ಒಳ್ಳೆಯ ದಿನ ಅಂದರೆ ಧನುರ್ಮಾಸದಲ್ಲಿ ಬರೋ ಅಂಥ ದಿನ. ಅವತ್ತು ವೈಕುಂಠದಲ್ಲಿ ದ್ವಾರ ತೆಗೀತಾರೆ ಅಂತ ಒಂದು ಪ್ರತೀತಿ ಇದೆ. ಅಂಥ ದಿನದಲ್ಲಿ ಭಕ್ತರೆಲ್ಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಆ ದ್ವಾರದಲ್ಲಿ ಪ್ರವೇಶ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಮೋಕ್ಷ ಸಿಗುತ್ತೆ ಅಂತ ಪ್ರತೀತಿ. ಇದು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿಗೆ ಯಾರು ಏನೇ ಅಂದ್ಕೊಂಡು ಬಂದರೂ ಇಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಚೋಳರ ಕಾಲದ್ದು ಸುಮಾರು ನಮ್ಮ ಮನೇಲಿ 30 ವರ್ಷದಿಂದ ಇಲ್ಲಿ ವೈಕುಂಠ ಏಕಾದಶಿನ ತುಂಬ ಚೆನ್ನಾಗಿ ಆಚರಿಸ್ಕೊಂಡು ಬಂದಿದ್ದಾರೆ. ಮೊದಲೆಲ್ಲ ಜನನೇ ಇರ್ತಿರ್ಲಿಲ್ಲ. ನಾವು ಅವಾಗ ಮಾಡಿಸ್ಬೇಕಾದ್ರೆ ಸುಮ್ಮನೆ 4 ಹೊತ್ಕೊಂಡು ಹೋಗ್ತಾ ಇದ್ದಿದ್ದು. ದೇವರು ಫುಲ್ಲು ಸುತ್ತಲೂ ಪ್ರದಕ್ಷಿಣೆ ಮಾಡಿಸ್ಕೊಂಡು ಇಲ್ಲಿ ಬರ್ತಾ ಇದ್ದಿದ್ದು. ನಾವು ಅದ್ರ ಕೆಳಗಡೆ ಎಲ್ಲ ಚಿಕ್ಕವರಿದ್ದಾಗ ತೂರ್ಕೊಂಡು ಹೋಗ್ತಾ ಇದ್ವಿ. ಅದು ಒಂಥರ ತುಂಬ ಖುಷಿ ಇದೆ. ಇವಾಗ ಇನ್ನೂ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ಬಂದು ಇಲ್ಲಿ ವೈಕುಂಠ ದ್ವಾರನ ಅದ್ರ ಕೆಳಗಡೆಯಿಂದ ಹೋಗಿ ಅವತ್ತು ಎಲ್ಲರಿಗೂ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ದಿನನ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿ ತನಕನೂ ಎಲ್ಲರಿಗೂ ದರ್ಶನದ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಪ್ರಸಾದ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಲಾಡು ಅಂದರೆ ತುಂಬ ಶ್ರೇಷ್ಠ. ಅದಕ್ಕೆ ಅದೇ ಪ್ರಸಾದನ ಕೂಡ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಇಂಥ ದಿನ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜನಗಳಲ್ಲಿ ಭಕ್ತಿ ಹೆಚ್ಚಾಗ್ಬಿಟ್ಟಿದೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ತುಂಬ ಚೆನ್ನಾಗಿ ಬರ್ತಾರೆ ಇವಾಗ. ಅದೊಂದು ಖುಷಿ ಇದೆ. ಎಲ್ಲರಿಗೂ ಒಂದು ನಮ್ಮ ಸನಾತನ ಧರ್ಮನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಹೇಳೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ರಾಮ್ ಏನಪ್ಪ ವಿಶೇಷ ಅಂತಂದರೆ ಇವತ್ತು ವೈಕುಂಠ ಏಕಾದಶಿ ಇದೆ. ಬಟ್ ಅದು ಧನುರ್ಮಾಸದಲ್ಲಿ ಬಂದಿರೋದ್ರಿಂದ ಸರಿಸುಮಾರು ಬೆಳಿಗ್ಗೆ 5:30ಇಂದನೇ ದರ್ಶನ ಆರಂಭ ಆಗುತ್ತೆ. ಅದಕ್ಕೆ ವಿಶೇಷವಾಗಿ ವೈಕುಂಠ ದ್ವಾರ ದರ್ಶನ ಮಾಡಿದ್ವಿ. ವೈಕುಂಠ ದ್ವಾರದ ಮೂಲಕ ಭಕ್ತಾದಿಗಳು ಮೂಲ ದರ್ಶನದ ದೇವಸ್ಥಾನದ ಅಂದರೆ ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ತಾರೆ. ಬಟ್ ಇಲ್ಲಿನ ವಿಶೇಷ ಏನಂತಂದರೆ ಇಲ್ಲಿ ವೆಂಕಟರಮಣ ಸ್ವಾಮಿ ತುಂಬ ಪುಟ್ಟದಾಗಿದೆ. ಸರಿಸುಮಾರು ಅದು 1-1.5 ಅಡಿ ಇದೆ ವಿಗ್ರಹ. ತುಂಬ ಮುದ್ದಾಗಿದೆ. ಅದೊಂದು ವಿಶೇಷ ಹೇಳಬೇಕು ಅಂತಂದರೆ ಈ ಥರ ದರ್ಶನ ನಮಗೆ ವೆಂಕಟರಮಣ ಸ್ವಾಮಿದು ಎಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಬೆಳಗಿಂದ ಸುಮಾರು ಒಂದು 8-10 ಸಾವಿರ ಜನ ಬರ್ತಾರೆ. ನಾವು ಪ್ರತಿ ವರ್ಷವೂ ಪೂಜೆ ನೆರವೇರಿಸ್ತಾ ಬರ್ತಾಯಿದ್ವಿ. ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾಯಿದೆ. ನಾವು ಪ್ರಸಾದ ಮಾಡಿಸೋದನ್ನು ನಾವು ಜಾಸ್ತಿನೇ ಮಾಡಿಸ್ತಾ ಇದ್ದೀವಿ. ಸರಿಸುಮಾರು ಈ ಸಲ ಒಂದು 6,000-7,000 ರೂಪಾಯಿ ಲಾಡು ಪ್ರಸಾದ ಮಾಡಿಸಿದ್ವಿ. ಅದು ಭಕ್ತಾದಿಗಳು ಸ್ವೀಕರಿಸ್ತಾರೆ. ಆಮೇಲೆ ಏನಂದರೆ ಇಲ್ಲಿನ ದೇವರಿಗೆ ತುಂಬ ಶಕ್ತಿಯುತವಾದದ್ದು. ಸಾಕಷ್ಟು ದೂರದಿಂದ ಬರ್ತಾರೆ. ವೈಕುಂಠ ಏಕಾದಶಿ ದಿನ ಬಂದು ಪ್ರಾರ್ಥನೆ ಮೂಲಕ ತಮ್ಮ ಈಡೇರಿಕೆಗಳನ್ನ ಈಡೇರಿಸ್ಕೊತಾ ಇದ್ದಾರೆ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತೇಳಿ ನನ್ನ ಮಾತು. ಪ್ರಯುಕ್ತ ಪ್ರತಿ ವರ್ಷದಂತೆ ಕೊರಟಗೆರೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಚೋಳರ ಕಾಲದ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷವೂ ವೈಕುಂಠ ಏಕಾದಶಿಯನ್ನು ಆಚರಿಸ್ತಾ ಬಂದಿದ್ದೀವಿ. ಸುಮಾರು ಒಂದು 30 ವರ್ಷದಿಂದ ಆಚರಿಸ್ತಾ ಬಂದಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸುತ್ತಾರೆ. ಧನ್ಯವಾದಗಳು. ಪ್ರತಿ ವರ್ಷ ನಾವು ಲಡ್ಡು ಪ್ರಸಾದವನ್ನು ಎಷ್ಟು ಜನ ಭಕ್ತಾದಿಗಳು ಬಂದರೂ ಅವರಿಗೆ ಹಂಚುತ್ತೀವಿ. ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಆಗುತ್ತೆ ಕಾರ್ಯಕ್ರಮ. ಎಲ್ಲ ಭಕ್ತಾದಿಗಳು ವೈಕುಂಠ ದ್ವಾರ ದರ್ಶನ ಪಡೆದು ಮತ್ತು ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಈ ದಿನದ ವಿಶೇಷ ವೈಕುಂಠ ದ್ವಾರ ದರ್ಶನ. ಎಲ್ಲ ಭಕ್ತಾದಿಗಳು ಬಂದು ಆಗಮಿಸ್ತಾರೆ. ವಿಶೇಷವಾಗಿ ವೈಕುಂಠ ಏಕಾದಶಿ ಇರೋದ್ರಿಂದ ನಾವು ಪ್ರತಿ ವರ್ಷವೂ ಬರುವಂಥ ಭಕ್ತಾದಿಗಳಿಗೆ ಲಾಡು ಪ್ರಸಾದವನ್ನು ವಿನಿಯೋಗಿಸ್ತಿದ್ದೀವಿ. ಸುಮಾರು 10 ವರ್ಷಗಳಿಂದ ಮಾಡ್ಕೊಬಂದಿದ್ದೀವಿ. ನಮಗೆ ಈ ದೇವರಲ್ಲಿ ಒಂದು ನಂಬಿಕೆ ಇಟ್ಟು ನಾವು ನಮ್ಮದೇನೋ ಒಂದು ಕಾರ್ಯ ಆಗಿತ್ತು. ಅದರಿಂದ ನಾವು ಇದನ್ನು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗ್ತೀವಿ. ಈಗಲೂ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿನ ವಿಶೇಷತೆ ಅಂದರೆ ಇದು ಚೋಳರ ಕಾಲದ್ದು ದೇವಸ್ಥಾನ ಆಗಿದೆ. ಈ ಸುತ್ತಮುತ್ತಲು ಯಾವುದೇ ಇದು ಬರೀ 1 ಅಡಿ ವಿಗ್ರಹ ಇದೆ. ಈ ಥರ ವಿಗ್ರಹ ನಾವೆಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಎಲ್ಲೂ ಕಾಣಲ್ಲ. ಹಂಗಾಗಿ ಇಲ್ಲಿ ಭಾರಿ ವಿಶೇಷತೆ ಇದೆ. ನಾವೇನೇ ಅಂದ್ಕೊಂಡ್ರೂ ಇಲ್ಲಿ ನೆರವೇರುತ್ತೋ. ನಾವು ಹಿಂಗೆ ಒಂದು 10 ವರ್ಷದಿಂದ ನಾನು ನಮ್ಮ ತಾಯಿ ಬಂದು ಏನೋ ಒಂದು ಅಂದ್ಕೊಂಡಿದ್ವಿ. ಅದು ಆಗಿರೋದ್ರಿಂದ ನಾವು ಸಂಕಲ್ಪ ಮಾಡ್ಕೊಂಡ್ವಿ. ಪ್ರತಿ ವರ್ಷ ನಾವು ಆ ಸಂಕಲ್ಪ ಒಳ್ಳೆಯದಾಗಿರೋದ್ರಿಂದ ಪ್ರತಿ ವರ್ಷ ಲಾಡು ಹಂಚ್ತಾ ಇದ್ದೀವಿ. ಇಲ್ಲಿ ಭಕ್ತಾದಿಗಳಿಗೆಲ್ಲ ಬಂದವರಿಗೆಲ್ಲ ಒಳ್ಳೆಯದಾಗುತ್ತೆ.